ಇನ್ನು ಡಿಕೆ ಶಿವಕುಮಾರ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಪುರೋಹಿತರು ಡಿಕೆ ಮುಂದೆ ಮಂತ್ರ ಪಠಿಸಿದ್ದಾರೆ. ಇದೆಲ್ಲದರ ನಡುವೆ ಇದೇ ಸನ್ನಿವೇಶವನ್ನ ಬಳಸಿಕೊಂಡು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತ ಕೂಗು ಕೂಡ ಎಬ್ಸೋದಕ್ಕೆ ಪ್ರಯತ್ನ ಆಗಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಡಿಕೆ ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬವನ್ನ ಕೆಪಿಸಿಸಿ ಕಚೇರಿಯಿಂದ ಹಿಡಿದು ಇಡೀ ರಾಜ್ಯಾದ್ಯಂತ ಆಚರಿಸಿದ್ದಾರೆ. ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಮುಂಜಾನೆಯೇ ಡಿಸಿಎಂ ಮನೆಗೆ ಆಗಮಿಸಿದ ವೇದ ವಿದ್ವಾಂಸರು ಹಾಗೂ ಋತ್ವಿಕರು ಬಂದಿದ್ರು. ಡಿಕೆ ಮುಂದೆ ಮನಸ್ಸೂಕ್ತ ಮಂತ್ರಗಳನ್ನ ಪಠಿಸಿದ್ರು. ವೇದ ಘೋಷದೊಂದಿಗೆ ಡಿಕೆ ಶಿವಕುಮಾರ್ಗೆ ಆಯುಷ್ಯ ಮತ್ತು ಅಧಿಕಾರ ಪ್ರಾಪ್ತಿಯಾಗಲೆಂದು ಹರಸಿದ್ರು. ಇದೇ ಹೊತ್ತಲ್ಲಿ ಡಿಕೆ ಮುಂದಿನ ಸಿಎಂ ಆಗಲಿ ಅಂತ ಕೂಗು ಕೇಳಿ ಬಂದಿದೆ. ರಾಮನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಡಿಕೆ ಮುಂದಿನ ಸಿಎಂ ಎಂಬ ಘೋಷಣೆ ಕೂಗಿದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿ ಕಿ ಜೈ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಬೃಹತ್ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಡಿಕೆ ಮುಂದಿನ ಸಿಎಂ ಎಂಬ ಬ್ಯಾನರ್ಗಳನ್ನು ಬೆಳಗಾವಿಯ ಹಲವೆಡೆ ಕಟ್ಟಿಸಿದ್ದಾರೆ. ನಾನೀಗ ಬೆಳಗಾವಿಯ ರಾಮದೇವ್ ವೃತ್ತದಲ್ಲಿರುವಂತಹ ಬ್ಯಾನರ್ಗಳನ್ನು ತೋರಿಸ್ತಾ ಹೋಗ್ತೇನೆ. ಸದ್ಯ ಇದೇ ಒಂದು ಬ್ಯಾನರ್ಲಿ ಈಗೇನು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನುವಂತಹ ಬ್ಯಾನರ್ಗಳು. ಡಿಕೆ ಸಿಎಂ ಆಗ್ಲಿ ಅಂತ ಹೀಗೆ ಬ್ಯಾನರ್ ಹಾಕ್ತಿರೋದು ಇದೇ ಮೊದಲೇನಲ್ಲ. 2-3 ದಿನದ ಹಿಂದೆಯೂ ಬೆಂಗಳೂರಿನಲ್ಲಿ ಇಂಥ ಬ್ಯಾನರ್ಗಳು ನೋಡೋದಕ್ಕೆ ಸಿಕ್ಕಿದ್ವು. ಈ ಬಗ್ಗೆ ಮಾತನಾಡಿದ ಡಿಕೆ, ನಾನೇ ಬ್ಯಾನರ್ ಹಾಕಬೇಡಿ, ಕೇಸ್ ಹಾಕಲಾಗುತ್ತೆ ಅಂತ ಹೇಳಿದ್ದೆ, ಆದರೂ ಅಭಿಮಾನಿಗಳು ಹಾಕ್ಸಿದ್ದಾರೆ. ನಾನೇ ಹಲವರಿಗೆ ಹೇಳಿ ಬ್ಯಾನರ್ಗಳನ್ನ ತೆಗೆಸಿದ್ದೇನೆ ಎಂದಿದ್ದಾರೆ. ನಾನು ಯಾರಿಗೂ ಬ್ಯಾನರ್ ಹಾಕ್ಬೇಡ್ರಪ್ಪ ಅಂತ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ಕೇಸ್ ಹಾಕಿ ಅಂತ ಹೇಳಿದ್ದೆ. ಸುಮಾರು ಒಂದು 50% ತೆಗೆದಿದ್ದಾರೆ. ನಾನೇ ತೆಗೆಸಿದ್ದೀನಿ ಕೆಲವೆಲ್ಲ. ಬದಲಾವಣೆಯ ಚರ್ಚೆ ಬಗ್ಗೆ ಕಾಂಗ್ರೆಸ್ ಸಂಸದ ತುಕಾರಾಂ ಪ್ರತಿಕ್ರಿಯೆ ಕೊಟ್ಟರು. ಕೇರಳ ಮಾದರಿಯಲ್ಲಿಯೇ ಹೈಕಮಾಂಡ್ ರಾಜ್ಯದ ಬಗ್ಗೆ ಸಮಸ್ಯೆ ಬಗೆಹರಿಸಲಿದೆ ಅಂದ್ರು. ಎಲ್ಲ ತಂಗಾಳಿ ಬೀಸ್ತತೆ, ನೀವು ನೋಡ್ಕೊಂತ ಇರಬೇಕು. ಎಲ್ಲ ನೀಟಾಗಿ ನಮಗೆ 28 ಮಟ್ಟ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೈಕಮಾಂಡ್ ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಸಿಎಂ ಸಿದ್ದರಾಮಯ್ಯ ಶುಭ ಕೋರಿದ್ದಾರೆ. ನಿಮ್ಮ ಪಕ್ಷ ನಿಷ್ಠೆ, ಸೈದ್ಧಾಂತಿಕ ಬದ್ಧತೆಯು ಯುವ ಜನರಿಗೆ ಮಾದರಿ ಅಂತ ಕೊಂಡಾಡಿದ್ದಾರೆ. ಧನ್ಯವಾದ ಎಂದಿರೋ ಡಿಕೆ, ಕರುನಾಡಿನ ಪ್ರಗತಿಗೆ ನಾವು ಒಟ್ಟಾಗಿ ಶ್ರಮಿಸೋಣ ಅಂತ ಪೋಸ್ಟ್ ಮಾಡಿದ್ದಾರೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.